The second case of Sitaram, directed by Devi Prasad Shetty. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಕನ್ನಡ ಶೋ. ಇವತ್ತು ನಾವು ನೋಡ್ಕೊ ಬಂದಿದ್ದ ಸಿನಿಮಾ The second case of Sitaram, directed by Devi Prasad Shetty. ಈ ಫಿಲಮ್ಗೆ ನಾನು ಕೊಟ್ಟಿದ್ದ ದುಡ್ಡು ₹1. ಯಾವುದೇ ರೀತಿ ಅಂತ ಸರ್ವಿಸ್ ಚಾರ್ಜ್ ಇರಲಿಲ್ಲ, ಯಾಕೆಂದರೆ ವಿಕ್ಟ್ರಿ ಸಿನಿಮಾಸ್ ಅವ್ರ ವೆಬ್ಸೈಟಲ್ಲಿ ಬುಕ್ ಮಾಡಿದೆ. ಅದು ಒಳ್ಳೆ ಸ್ಟ್ರಾಟಜಿ. ಸಿನಿಮಾಗೆ ಜನರನ್ನು ಕರೆಸೋದು ಏನು ಬೇಕಿದ್ರೂ ಮಾಡಬೇಕು ಅಂತಾರೆ. ಇವರು ಬರೀ ₹1ಗೆ ಜನರನ್ನು ಕರೆಸ್ತಾ ಇದ್ದಾರೆ. ಇಟ್ ಈಸ್ ಗುಡ್. ಆ್ಯಂಡ್ ಇವತ್ತು ವೀಕ್ ಡೇ ಆದ್ರೂ ಹೌಸ್ಫುಲ್ ಇತ್ತು. ಆ್ಯಂಡ್ ಈ ಫಿಲಮಲ್ಲಿ ಬಂದಿದ್ದ ಜನ ಯಾರು ಪೇಯ್ಡ್ ಆಡಿಯನ್ಸ್ ಇರಲಿಲ್ಲ, ಯಾಕೆಂದರೆ ಅವರು ಫಿಲಮ್ ನೋಡಬೇಕು ಅಂತ ₹1 ಕೊಟ್ಟು ಬಂದಿದ್ದವರಾಗಿತ್ತು. ಯಾಕೆಂದರೆ ಫಿಲಮ್ ಮುಗಿದ್ಮೇಲೆ ಅವ್ರು ಚಪ್ಪಾಳೆ ತಟ್ಟಿದ್ದು ಫಿಲಮ್ ನಡಿಬೇಕಾದ್ರೆ ಸೈಲೆಂಟಾಗಿ ಕೂತಿದ್ರಿಂದ ನಮಗೆ ಗೊತ್ತಾಯಿತು. ಈಗ ಫಿಲಮ್ ಸ್ಟೋರಿ ಬರೋಣ. ಒನ್ ಲೈನರ್ ಸ್ಟೋರಿ ಬಂದ್ಬಿಟ್ಟು ಸೀರಿಯಲ್ ಕಿಲ್ಲರ್. ನೀವು ಆಲ್ರೆಡಿ ಟ್ರೈಲರ್ ನೋಡಿದ್ರೆ ಗೊತ್ತಾಗಿರುತ್ತೆ ಯಾರು ಕೊಲೆ ಮಾಡಿದವರು ಅಂತ ಹುಡ್ಕೊಂಡು ಹೋಗೋದು. ಟ್ರೈಲರ್ ಒಂದು ಜೊತೆಗೆ ಇದರ ಪ್ರೀವಿಯಸ್ ಫಿಲ್ಮು ಸೀತಾರಾಮ್ ಬಿನಾಯ್ ಅಂತ, ಅದು ವಿಜಯ್ ರಾಘವೇಂದ್ರ ಅವರ 50ನೇ ಸಿನಿಮಾ ಆಗಿತ್ತು. ಅಂಡ್ ಕಂಟಿನ್ಯೂಯೇಷನ್ ಅಂತ ಅಲ್ಲ, ಬಟ್ ಆ ಒಂದು ಕ್ಯಾರೆಕ್ಟರ್ನ ಕ್ಯಾರಿ ಮಾಡಿಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಅಗೇನ್ ಇಟ್ಸ್ ಅ ಸೀರಿಯಲ್ ಕಿಲ್ಲರ್ ಸ್ಟೋರಿ. ಹೇಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಕೊನೆಗೆ ಹೆಂಗೆ ಆ ಒಬ್ಬ ಸೀರಿಯಲ್ ಕಿಲ್ಲರ್ನ ಹಿಡಿತಾರೆ ಅನ್ನೋದೇ ಒಂದು ಸ್ಟೋರಿ ಇದೆ. ವಿಜಯ್ ರಾಘವೇಂದ್ರ ಅವರು ರೀಸೆಂಟ್ ಟೈಮ್ಸ್ ಅಲ್ಲಿ ಬಂದು ಪೊಲೀಸ್ ಆಫೀಸರ್ ಗೆಟಪ್ಗೆ ಪರ್ಫೆಕ್ಟ್ ಸೂಟ್ ಆಗ್ಬಿಟ್ಟಿದ್ದಾರೆ. ಬಟ್ ಇವ್ರದ್ದೊಂದು ಒಳ್ಳೆ ರಿಡಂಪ್ಷನ್ ಅಂತೂ ಆಗಿರೋದು ಸತ್ಯ. ಅವ್ರದ್ದು ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ. ಒಂದು ಸೆಟಲ್ಡ್ ಪರ್ಫಾರ್ಮರು ಇಂಡಸ್ಟ್ರಿಗೆ ಬೇಕಿತ್ತು. ಇವ್ರ ಮುಖಾಂತರ ಅದೊಂದು ಗ್ಯಾಪ್ ಫಿಲ್ ಆಗ್ತಾ ಇದೆ. ಅಂಡ್ ಕತೆ ವಿಚಾರಕ್ಕೆ ಬಂದ್ರೆ, ಸ್ಕ್ರೀನ್ ಪ್ಲೇ ವಿಚಾರಕ್ಕೆ ಬಂದ್ರೆ 2 hours ಇದೆ ಸಿನಿಮಾ. ಇನ್ನೂ ಸ್ವಲ್ಪ ಟ್ರಿಮ್ ಮಾಡಬಹುದಿತ್ತೇನೋ, ಬಟ್ ಇಟ್ ಈಸ್ ಗುಡ್. ನಿಮ್ಮನ್ನ ಫಸ್ಟ್ ಇಂದ ಎಂಡ್ ತನಕ ಚೆನ್ನಾಗಿ ಕೂರಿಸ್ಕೊಂಡು ತೋರಿಸುತ್ತೆ. BGM ನಿಮ್ಗೆ ಎಲ್ಲೂ ಬೋರ್ ಆಗಕ್ ಬಿಡಲ್ಲ. ಟ್ರಸ್ಟ್ ಮೀ, BGM ನಾನು ನೋಡ್ಲಿಲ್ಲ ಯಾರ ಹೆಸರು, ಬಟ್ ಸಕ್ಕತ್ತಾಗಿ ವರ್ಕ್ ಆಗಿದೆ ಫಿಲಮ್ ಅಲ್ಲಿ. ಹೊಸಬ್ರು ತರ ಸಕ್ಕತ್ತಾಗಿ ವರ್ಕ್ ಆಗಿದೆ ಫಿಲಮ್. ಓವರ್ ಆಲ್ ಫಿಲಮ್ ಚೆನ್ನಾಗಿ ಆಗುತ್ತೆ, ಚೆನ್ನಾಗಿ ಬಂದಿದೆ. ಆಮೇಲೆ ಲಿಮಿಟೆಡ್ ಕ್ಯಾರೆಕ್ಟರ್ ಇದ್ರು, ಅವ್ರಿಗೆ ಎಷ್ಟೆಷ್ಟು ಬೇಕು ಅಷ್ಟೇ ಕೊಟ್ಟಿದ್ದಾರೆ. ಅಯ್ಯೋ ಇವ್ರು ಜಾಸ್ತಿ ಆದ್ರು ಅಂತೆಲ್ಲ ನಿಮ್ಗೆ ಏನು ಅನ್ಸಲ್ಲ. ಇಡೀ ಸಿನಿಮಾ ನಿಂತಿರೋದು ವಿಜಯ್ ರಾಘವೇಂದ್ರ ಅವ್ರ ಶೋಲ್ಡರ್ಸ್ ಮೇಲೆನೆ. ಅವ್ರು ಇಡೀ ಸಿನಿಮಾ ಕ್ಯಾರಿ ಮಾಡ್ತಾರೆ. ಒನ್ ಮ್ಯಾನ್ ಶೋ. ಆ್ಯಂಡ್ ಇನ್ನೂ ಒಂದು ವಿಶೇಷತೆ ಏನು ಅಂದರೆ, ಎಂಟೈರ್ ಸಿನಿಮಾ ಶಿವಮೊಗ್ಗದಲ್ಲೇ ಶೂಟ್ ಆಗಿರೋದು. ಶಿವಮೊಗ್ಗದ ಆಸುಪಾಸಿನ ಎಲ್ಲ ಹೆಸರುಗಳನ್ನು ನೋಡಿ ನಮಗೆ ಇನ್ನೂ ಜಾಸ್ತಿ ಕನೆಕ್ಟ್ ಆಗೋಯ್ತು. ಆ್ಯಂಡ್ ಅವರು ಶೂಟ್ ಮಾಡಿದ್ದ ವಾತಾವರಣನೂ ಚೆನ್ನಾಗಿತ್ತು. ಒಂದು ಗ್ರೀನ್ರಿ, ಒಳ್ಳೆ ಗ್ರೀನ್ರಿ. ಒಂದು ಟ್ರಿಪ್ ಫೀಲ್ ಮಾಡ್ತೀರಾ ಈ ಫಿಲಮ್. ಬರೀ ಕಪ್ಪು 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 ನೋಡಿ ಇವಾಗ ಸ್ವಲ್ಪ ಕಲರ್ಫುಲ್ ಅನ್ನ ಸ್ಕ್ರೀನಲ್ಲಿ ನೋಡೋದಕ್ಕೆ ಒಂಥರ ಖುಷಿ. ವಿಲೇಜ್ನೇ ನೋಡ್ತೀರಾ ಎಂಟೈರ್ ಫಿಲಮು. ಸೊ ಕ್ಲೈಮ್ಯಾಕ್ಸ್ ಏನಪ್ಪ ಅಂದರೆ, ಈ ವೀಕೆಂಡು ನಿಮ್ಮ ಹತ್ರ 2 hour ಟೈಮ್ ಇದ್ದು ಒಂದು ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ನೋಡಬೇಕು ಅಂದ್ಕೊಂಡಿದ್ರೆ ಇದು ನಿಮ್ಗೊಂದು ಗುಡ್ ಚಾಯ್ಸ್ ಆಗ್ಬೋದು. ಆರಾಮಾಗಿ ಹೋಗಿ ಡೀಸೆಂಟು ಗುಡ್ ವಾಚ್ ಅಂತ ಹೇಳ್ತೀವಿ. ನಿಮ್ಮ ನಿಯರೆಸ್ಟ್ ಥಿಯೇಟರ್ಗೆ ಹೋಗಿ ಫಿಲಮ್ನ ನೋಡಿ. ಈ ವರ್ಷ ಕನ್ನಡಕ್ಕೆ ಒಳ್ಳೆ ಹಬ್ಬ. ಎಲ್ಲ ಬಂದಿರೋ 4 ಫಿಲಮ್ ಒಳ್ಳೆ ಸಿನಿಮಾಗಳು ಬರ್ತಾ ಇದಾವೆ. ಆ್ಯಂಡ್ ಈ ವರ್ಷ ಬಂದಿರೋ 2ನೇ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಇದರ ಹಿಂದಿಂದ 2 ಚೆನ್ನಾಗೇ ಇದೆ. ಸಾಧ್ಯ ಆದರೆ ಅದನ್ನು ನೋಡಿ. ಅದು ಇನ್ನೂ ಥಿಯೇಟರ್ ಇದೆ, ರಕ್ಕಸಪುರದವ್ರು. ಅದನ್ನು ನೋಡಿ, ಇದನ್ನು ನೋಡಿ. ಇದೇ ಥರ ವೀಡಿಯೋಸ್ಗೆ ನಮ್ಮನ್ನ ಫಾಲೋ ಮಾಡಿ. ದ ಕನ್ನಡ ಶೋ ಈ ರೀಲ್ನ ಶೇರ್ ಮಾಡಿ, ಸೇವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.